ದಯಮಾಡಿ ಮಾನ್ಯ ಅಧ್ಯಕ್ಷರೇ, ಹಿಂದೆ ಏನು ಅಂತಂದ್ರೆ 1ನೇ ಕ್ಲಾಸಿಂದ 7ನೇ ಕ್ಲಾಸು 8ನೇ ಕ್ಲಾಸ್ವರೆಗೂ ಕೂಡ ಯಾರು ಈ GPT ಟೀಚರ್ಸ್ ಇರ್ಬೋದು ಮತ್ತೆ D.Ed ಮಾಡಿದವ್ರು ಇರ್ಬೋದು, ಒಟ್ಟಿಗೆ ಇದು ರಿಕ್ರೂಟ್ಮೆಂಟ್ ನಡೀತಾ ಬಂದೈತೆ, ನಿಮ್ಗೆ ಗೊತ್ತು ಇದೆಲ್ಲ. ಆದ್ರೆ 2016 ನಂತರ ಏನು ಒಂದು ತಂದ್ಬಿಟ್ಟು GPT ಅವ್ರನ್ನ ತಂದು ಅಂದ್ರೆ ಗ್ರಾಜುಯೇಟ್ ಟೀಚರ್ಸ್ ಅಂತ ರಿಕ್ರೂಟ್ಮೆಂಟ್ ಮಾಡ್ಬಿಟ್ಟು 6th 7th 8th ಹಾಕಿದ್ದಾರೆ. ಒಂದೀಗ ಒಂದು 10 ಸ್ಕೂಲಲ್ಲಿ GPT ಸ್ಕೂಲ್ನಲ್ಲಿರೋರು HM ಅಥವಾ ಕೆಲಸ ಮಾಡ್ತಾರೆ, ಅಸಿಸ್ಟೆಂಟ್ ಟೀಚರು. ಎಲ್ಲಿ ಇಲ್ವೋ ಮೊದ್ಲ್ಯಾರು ರಿಕ್ರೂಟ್ಮೆಂಟ್ ಆಗೋದು ಅವರೇ ಮಾಡ್ತಾವ್ರಿ, ಈಗ ಅವರೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಟ್ರಾನ್ಸ್ಫರ್ ಮಾತ್ರ ಅಲ್ಲಿ ಕೊಡಲ್ವಂತೆ, ದಯವಿಟ್ಟು ಇದು ಡಿವೈಡ್ ಆಗ್ಬಿಟ್ಟಿದೆ ಮನೆ ಅಧ್ಯಕ್ಷರೇ, ಡಿಪಾರ್ಟ್ಮೆಂಟ್ ಅಲ್ಲೇ ಡಿವೈಡ್ ಆಗ್ಬಿಟ್ಟಿದೆ. ನಾನು ದಯಮಾಡಿ ಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ, ದಯವಿಟ್ಟು ಈಗಾಗಲೇ ಯಾರು 1 to 7th ಅಂತ ರಿಕ್ರೂಟ್ಮೆಂಟ್ ಆಗಿತ್ತು, ಯಾರು ಗ್ರಾಜುಯೇಟ್ ಆಗಿದ್ರು, ಯಾರು B.Ed ಮಾಡಿದ್ರು, ಅವ್ರನ್ನ ಇದು ಕನ್ಸಿಡರ್ ಮಾಡ್ಬೇಕಲ್ವಾ. ಆಮೇಲೆ ಇವರೇನೆ ಯಾರು ಮನೆ ಅಧ್ಯಕ್ಷ ತಮ್ಮ ಇವತ್ತು ಯಾರು 1 to 7th ಅಪಾಯಿಂಟ್ಮೆಂಟ್ ಆಗಿದ್ರು, ಹಿಂದೆ ಯಾರು B.Ed ಮಾಡಿರ್ತಾರೆ ಅವರು ಪ್ರಮೋಷನ್ ತಗೋತಾರೆ ಹೈಸ್ಕೂಲ್ಗೆ. ಈಗ ಏನಾಗಿದೆ ಗೊತ್ತೇನೋ, ಅವ್ನು B.Ed ಮಾಡಿರಲಿ, M.Ed ಮಾಡಿರಲಿ, MA ಮಾಡಿರಲಿ, M.Com ಮಾಡಿರಲಿ, ಅವ್ನು ಟ್ರಾನ್ಸ್ಫರೇ ಇಲ್ಲ ಅವನಿಗೆ. ಈ GPT ಅವ್ರಿಗೆ ಮಾತ್ರ ಟ್ರಾನ್ಸ್ಫರು. ಈ ತರ ಆಗ್ಬಿಟ್ಟು ಏನಾಗಿದೆ, ಅವ್ರಿಬ್ಬರಲ್ಲಿ ಡಿವೈಡ್ ಆಗ್ಬಿಟ್ಟಿದೆ ಅಧ್ಯಕ್ಷರೇ. ದಯವಿಟ್ಟು ಇದನ್ನ ಇಬ್ಬರು ನಮ್ಮವರೇ, ಇಬ್ಬರು ಒಂದೇ ಆದಂಗೆ ಸರಿಪಡಿಸ್ಕೊಡಿ ಸಚಿವರು. ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ. ರಾಮೋಜಿಗೌಡ, ನಾವು ಹೇಳಿ ಬಾಯ್ ಮಂಡತ್ ನಾವೇನು ಮಾಡಿ. ಮಾನ್ಯ ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಸಭಾಪತಿಗಳೇ, ನಾವು ಈ ಪ್ರಾಥಮಿಕ ಶಾಲಾ ಶಿಕ್ಷಣವನ್ನ ಪಡೆಯುವಾಗ ಅವಾಗ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತಿತ್ತು. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ 1 ರಿಂದ 4 ಮತ್ತು ಹಿರಿಯ ಪ್ರಾಥಮಿಕ ಶಾಲೆ ಅಂದ್ರೆ 5 ರಿಂದ 7 ಇತ್ತು. ಆದರೆ ಅದಕ್ಕೆ ವಿದ್ಯಾರ್ಹತೆ ಇತ್ತು. ಮೊದಲು SLC TCH ಇತ್ತು, ಅದಾದ್ಮೇಲೆ PUC TCH ಆಯಿತು, ಅದಾದ್ಮೇಲೆ TCH D.Ed ಅಂತ ಮಾಡಿದ್ದಾರೆ ಸಭಾಪತಿಗಳೇ. ಆದರೆ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ 23 ಆಗಸ್ಟ್ 2010ರಲ್ಲಿ ಪ್ರಾಥಮಿಕ ಶಿಕ್ಷಣದಲ್ಲಿ ಶಿಕ್ಷಕ ನೇಮಕಾತಿಗೆ 1 ರಿಂದ 5 ಮತ್ತು 6 ರಿಂದ 8 ಆಯಿತು ಮಾನ್ಯ ಸಭಾಪತಿಗಳೇ. ಅದು 2010ರಲ್ಲಿ ನಿರ್ಧಾರ ಆದಮೇಲೆ ನಮ್ಮ ರಾಜ್ಯ ಸರ್ಕಾರ 2017ರಲ್ಲಿ ಜಾರಿಗೆ ಬಂತು. ಅದನ್ನು 2016ಕ್ಕೆ ಪೂರ್ವಾನ್ವಯವಾಗಂತೆ ಹೊಸ C&R ರೂಲ್ ತಂದರು ಮಾನ್ಯ ಸಭಾಪತಿಗಳೇ. ಯಾರು 20-30 ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆಯನ್ನು ಮಾಡಿದ್ದಾರೆ, 5, 6, 7, 8ಕ್ಕೆ ಬೋಧನೆ ಮಾಡಿದ್ದಾರೆ, ಅವ್ರಿಗೆ ಹೊಸ C&R ರೂಲ್ ಅಂತ ಒಂದು ಹಣೆಪಟ್ಟಿಯನ್ನು ಕಟ್ಟಿ ಡಿಪ್ರಮೋಟ್ ಮಾಡಿದ್ರು ಅಧ್ಯಕ್ಷರೇ, ಸಭಾಪತಿಗಳು. ಡಿಪ್ರಮೋಟ್ ಅಂದ್ರೆ ಇವ್ರು ಏನು ಹೇಳ್ತಾರೆ, ನಾವು ಮಾಡಿಲ್ಲ ಅಂತಾರೆ. ಯಾರು ಇದುವರೆಗೂ ಆಫೀಸರ್ಸು, IPS ಆಫೀಸರ್ಸ್ ಆಗಿದ್ದಾರೆ, ರಾಜಕಾರಣಿ ಆಗಿದ್ದಾರೆ, ಅವರೆಲ್ಲ ಅದೇ ರೀತಿಯಲ್ಲಿ ಓದ್ಕೊಂಡ್ಬಂದರು. ಈಗ ಇವರು ಹೊಸ C&R ರೂಲ್ ತಂದುಬಿಟ್ಟು ಏನು ಮಾಡಿದ್ದಾರೆ ಸಭಾಪತಿಗಳೇ, ನೀವು ಇನ್ನು ಮೇಲೆ 1 ರಿಂದ 5ಕ್ಕೆ ಪಾಠ ಮಾಡಬೇಕು, 6 ರಿಂದ 8ಕ್ಕೆ ಪಾಠ ಮಾಡಬಾರ್ದು ಅಂತ ಹೇಳ್ತಾರೆ. ಯಾರನ್ನ ಇವರು ಆಯ್ಕೆ ಮಾಡಿದಾರೆ ಅಂದ್ರೆ ಯಾರು ಡಿಗ್ರಿ ಆಗಿದ್ದಾರೆ ಅವ್ರನ್ನ ಇವರು ಆಯ್ಕೆ ಮಾಡಿದ್ದಾರೆ ಈಗ ಹೊಸ C&R ರೂಲ್ ಪ್ರಕಾರ. ಆದರೆ 25-30 ವರ್ಷ 15 ವರ್ಷ ಸರ್ವಿಸ್ ಆಗಿರ್ತಕ್ಕಂಥವ್ರು BA B.Ed ಮಾಡಿದ್ದಾರೆ, MA B.Ed ಮಾಡಿದ್ದಾರೆ, PhD ಮಾಡಿದ್ದಾರೆ. ಇವರು ಹೊಸ ಕಾನೂನನ್ನು ತಂದುಬಿಟ್ಟು ಅವ್ರಿಗೆ ಡಿಪ್ರಮೋಟ್ ಮಾಡಿಬಿಟ್ರೆ ಇದು ಯಾವ ನ್ಯಾಯ ಸಭಾಪತಿಗಳೇ? ಸುಮಾರು ಇದು ಆಗಿ 8 ವರ್ಷ ಆಗಿದೆ. ಸತತವಾಗಿ ಹಲವಾರು ಮಂತ್ರಿಗಳೆಲ್ಲ ಮನವಿ ಮಾಡ್ತಾ ಇದ್ದಾರೆ, ಯಾವುದೇ ಇದರಿಂದ ಫಲಪ್ರದ ಆಗಲಿಲ್ಲ. ಈಗ 2 ಇಲ್ಲಿ ಗುಂಪುಗಳಾಗೋಗಿದ್ದಾವೆ, ಒಂದು GPT ಶಿಕ್ಷಕರು, ಒಂದು PhD ಶಿಕ್ಷಕರು. ಈ GPT ಅವ್ರು ಏನು ಮಾಡಿದ್ದಾರೆ ಸಭಾಪತಿಗಳೇ, ನಮಗೆ ಹೈಸ್ಕೂಲ್ ಪ್ರಮೋಷನ್ಗೂ ನಮಗೆ ಬೇಕು ಮತ್ತು ಈ HM ಪ್ರಮೋಷನ್ಗೂ ನಮಗೆ ಬೇಕು ಅಂತ ಕೋರ್ಟಿಂದ ಸ್ಟೇ ತಂದಿದ್ದಾರೆ. 2 ಲಕ್ಷ ಶಿಕ್ಷಕರಿಗೆ ಯಾವುದೇ ಪ್ರಮೋಷನ್ ಇಲ್ದಿರ ಅವರು ಪಾಪ ಜಾತಕ ಪಕ್ಷಗಳಂತ ಕಾಯ್ತಾ ಇದ್ದಾರೆ. ಸನ್ಮಾನ್ಯ ನಮ್ಮ ಎಲ್ಲ ಶಿಕ್ಷಕರು ಫ್ರೀಡಮ್ ಪಾರ್ಕಲ್ಲಿ ಒಂದು 60,000 ಜನ ಸೇರಿ ಒಂದು ಸ್ಟ್ರೈಕನ್ನು ಮಾಡಿದ್ರು. ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂತು. ಮುಖ್ಯಮಂತ್ರಿಗಳು, ನಮ್ಮ ಶಿಕ್ಷಣ ಮಂತ್ರಿಗಳು ಹೇಳಿದ್ರು, ಈಗಿನ ಶಿಕ್ಷಣ ಮಂತ್ರಿ ಸ್ಪಂದಿಸಿ ನಮ್ಮ ಫ್ರೀಡಮ್ ಪಾರ್ಕ್ ಬಂದು ಪಾಪ ನಾನು ಮಾಡ್ತೀನಿ ಅಂತೇಳಿ ಒಂದು ಸಮಿತಿಯನ್ನು ನಮ್ಮ ಕಮಿಷನರ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಆ ಸಮಿತಿ ಹೇಳಿದ್ರು 1 ತಿಂಗಳಲ್ಲಿ ನಾವು ನಿಮ್ಗೆ ವರದಿ ಕೊಡ್ತೀವಿ, ನ್ಯಾಯ ಒದಗಿಸ್ಕೊಡ್ತೀವಿ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಮಂತ್ರಿಗಳು ಹೇಳಿದರು. ಆದರೆ 6 ತಿಂಗಳಾಗಿದೆ
ಸನ್ಮಾನ್ಯ ಸಭಾಪತಿಗಳೇ, ಇದುವರೆಗೂ ಯಾವುದೇ ರೀತಿಯಾದಂಥ ವರದಿ ಬರಲಿಲ್ಲ ಮತ್ತು ಅವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ. ನಾವು ಈಗಲೂ ಎಷ್ಟೋ ಒಂದ್ಸರಿ ಅಧಿಕಾರಿಗಳನ್ನ ಭೇಟಿ ಮಾಡಿದಾಗ ಇದು ಹೊಸ C&R ರೂಲ್ ಅಂತಾರೆ. ನೀವು ನಿಮಗಾಗಿ ನಿಮಗೆ ಡಿಪ್ರಮೋಟ್ ಮಾಡಿಬಿಟ್ಟು ನೀವೇನು ಮಾಡ್ತಾ ಇದ್ರಿ? 20-25 ವರ್ಷಗಳ ಕಾಲ ಸೇವೆಯನ್ನು ಮಾಡಿ ಅವ್ರ ಶಿಷ್ಯರು ಬಂದಿದ್ದಾರೆ ಸಭಾಪತಿಗಳೀಗ. ನಾನು ನೋಡಪ್ಪ, ನಾನು ಡಿಗ್ರಿ ಆಗಿದ್ದೀನಿ ಅಂತ. ಅವರು ಡಿಗ್ರಿ ಆಗಿದ್ರೆ ಇವರು B.Ed ಆಗಿದೆ, M.Ed ಆಗಿದೆ, PhD ಆಗಿದೆ. ನೀವು 1ರಿಂದ 5 ಪಾಠ ಮಾಡಿ ಅಂತ ಇದ್ದಾರೆ. ಇವ್ರ ಪಾಪ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲ. ನಾವೇನು GPT ವಿರೋಧಿಗಳಲ್ಲ. ಬಟ್ ಸರ್ಕಾರ ತಗೊಂಡಂಥ ನಿರ್ಧಾರದಿಂದ ಅವರು ಯಾರು ಎಕ್ಸ್ಪೀರಿಯನ್ಸ್ ಆಗಿದ್ರೆ 1ರಿಂದ 5ಕ್ಕೆ ಪಾಠ ಮಾಡ್ತಾ ಇದ್ದಾರೆ. ಯಾರು ಎಕ್ಸ್ಪೀರಿಯನ್ಸ್ ಇಲ್ಲ, ಹೊಸದಾಗಿ ಬಂದಿದ್ದಾರೆ, ಅವ್ರಿಗೆ ನೀವು 6-8ಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ನಾವೇನು ಹೇಳ್ತೀವಿ ಸಭಾಪತಿಗಳೇ, ನೀವು ಈ ಒಂದು ಯಾರಿಗೆ ಡಿಗ್ರಿ ಆಗಿಲ್ಲ ಅಂಥವ್ರಿಗೆ ನೀವು ಅವಕಾಶ ಕೊಡಬೇಡಿ. ಯಾರು ಡಿಗ್ರಿ ಆಗಿರ್ತಕ್ಕಂಥ 58,000 ಶಿಕ್ಷಕರಿದ್ದಾರೆ, ಅವ್ರಿಗೆ ದಯಮಾಡಿ ನೀವು 6ರಿಂದ 8ಕ್ಕೆ ಪಾಠ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ನೀವು C&R ರೂಲ್ ತಂದಿದ್ದೀರಿ ಅಂತೇಳಿ ನೀವು ಅಧಿಕಾರಿಗಳು ನಿಮ್ಮದೇ ಆದ ರೂಲ್ಸನ್ನು ನೀವು ಮಾಡಿಬಿಟ್ರೆ, ಡಿಪ್ರಮೋಟ್ ಕೊಟ್ಟರೆ ಅವ್ರು ಪ್ರಮೋಷನ್ ಆಗುವಂಥ ಅವಕಾಶಗಳು ಎಷ್ಟೋ ಇತ್ತು. ಪ್ರಮೋಷನ್ ಇಲ್ಲ, HMಗಿಲ್ಲ, ಹೆಡ್ ಮಾಸ್ಟರ್ಗಿಲ್ಲ, ಕೇಸ್ಗಳಾಗಿದ್ದಾವೆ. ಅದಾದಮೇಲೆ ಏನಾಗಿದೆ ಸಭಾಪತಿಗಳೇ, ಏನು ವೇಕೆಂಟ್ ಆಗುತ್ತೆ ಅದು ಈಗ GPT ಆಗೋಗ್ತಾ ಇದೆ. ಟ್ರಾನ್ಸ್ಫರ್ಸು ಇಲ್ಲ. ಈಗ ಅವ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕಾದ್ರೆ ಪಾಪ ಖಾಲಿ ಇದ್ರಲ್ಲ ಪ್ಲೇಸು. ಇದು ತುಂಬ ಅನಾನುಕೂಲ ಆಗೋಗಿದೆ. ಹಾಗಾಗಿ ಯಾರು GPT ಶಿಕ್ಷಕರಿಗೆ ನೀವೇನು ಸ್ಯಾಲ್ರಿ ಕೊಡ್ತಾ 120 ಕೋಟಿ, ಅದೇ ನೀವು 1 ತಿಂಗಳಿಗೆ ಇವ್ರಿಗೆಲ್ಲ ಕನಿಷ್ಠ 10-15 ಕೋಟಿ ಆಗುತ್ತೆ ಅಷ್ಟೇ. ನೀವು ಸ್ಯಾಲ್ರಿ ಇವ್ರಿಗೆ ಫಿಕ್ಸ್ ಮಾಡಿ ಒಂದು ಪ್ರಮೋಷನ್ ಕೊಡಿ, ಪದೋನ್ನತಿಯನ್ನು ಕೊಟ್ಟು ಪದನಾಮೀಕರಿಸಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಂತ ಇದ್ರಿ. ತಾವೀಗಾಗಲೇ ಒಂದು ಸಭೆಯನ್ನು ಮಾಡಿದಿರ, ಧನ್ಯವಾದಗಳು. CM ಅನ್ನು ಒಪ್ಪಿದ್ದಾರೆ. ಮತ್ತೆ ಕಾನೂನು ಇಲಾಖೆಗೂ ಸಹ ತಾವು ಪತ್ರವನ್ನು ಬರೆದ ತಮ್ಗೆ ಅಭಿನಂದಿಸ್ತೀನಿ. 8 ವರ್ಷದಿಂದ ಆಗದೆ ಇರೋದಕ್ಕೆ ಪ್ರಯತ್ನ ಪಟ್ಟಿದ್ರ. ದಯಮಾಡಿ ಇದೊಂದು 1 ತಿಂಗಳೊಳಗಡೆ ನಮ್ಗೆ ಆರ್ಡರ್ ಮಾಡಿಕೊಡ್ಬೇಕು ಅಂತ ವಿನಂತಿ. ದಯಮಾಡಿ ಮಾನ್ಯ ಅಧ್ಯಕ್ಷರೇ, ಹಿಂದೆ ಏನು ಅಂತಂದ್ರೆ 1ನೇ ಕ್ಲಾಸಿಂದ 7ನೇ ಕ್ಲಾಸು 8ನೇ ಕ್ಲಾಸ್ವರೆಗೂ ಕೂಡ ಯಾರು ಈ GPT ಟೀಚರ್ಸ್ ಇರ್ಬೋದು ಮತ್ತು D.Ed ಮಾಡಿದವ್ರು ಇರ್ಬೋದು, ಒಟ್ಟಿಗೆ ಇದು ರಿಕ್ರೂಟ್ಮೆಂಟ್ ನಡೀತಾ ಬಂದಿದೆ. ನಿಮ್ಗೆ ಗೊತ್ತು ಇದೆಲ್ಲ. ಆದರೆ 2016 ನಂತರ ಏನು ಒಂದು ತಂದ್ಬಿಟ್ಟು GPT ಅವ್ರನ್ನ ತಂದು ಅಂದರೆ ಗ್ರಾಜ್ಯುಯೇಟ್ ಟೀಚರ್ಸ್ ಅಂತ ರಿಕ್ರೂಟ್ಮೆಂಟ್ ಮಾಡಿಬಿಟ್ಟು 6th, 7th, 8th ಹಾಕಿದ್ದಾರೆ. ಒಂದು 10 ಸ್ಕೂಲಲ್ಲಿ GPT ಸ್ಕೂಲ್ನಲ್ಲಿರೋರು HM ಅಥವಾ ಕೆಲಸ ಮಾಡ್ತಾರೆ, ಅಸಿಸ್ಟೆಂಟ್ ಟೀಚರು. ಎಲ್ಲಿ ಇಲ್ವೋ ಮೊದಲ್ಯಾರು ರಿಕ್ರೂಟ್ಮೆಂಟ್ ಆಗೋದು ಅವರೇ ಮಾಡ್ತಾವ್ರೆ. ಈಗ ಅವರೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಟ್ರಾನ್ಸ್ಫರ್ ಮಾತ್ರ ಅಲ್ಲಿ ಕೊಡಲ್ವಂತೆ. ದಯವಿಟ್ಟು ಇದು ಡಿವೈಡ್ ಆಗ್ಬಿಟ್ಟಿದೆ ಮನೆ ಅಧ್ಯಕ್ಷರೇ. ಡಿಪಾರ್ಟ್ಮೆಂಟಲ್ಲೇ ಡಿವೈಡ್ ಆಗ್ಬಿಟ್ಟಿದೆ. ನಾನು ದಯಮಾಡಿ ಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ, ದಯವಿಟ್ಟು ಈಗಾಗಲೇ ಯಾರು 1 to 7th ಅಂತ ರಿಕ್ರೂಟ್ಮೆಂಟ್ ಆಗಿತ್ತು, ಯಾರು ಗ್ರಾಜ್ಯುಯೇಟ್ ಆಗಿದ್ರು, ಯಾರು B.Ed ಮಾಡಿದ್ರು, ಅವ್ರನ್ನ ಇದು ಕನ್ಸಿಡರ್ ಮಾಡ್ಬೇಕಲ್ವಾ? ಆಮೇಲೆ ಇವರೇನೆ ಯಾರು ಮನೆ ಅಧ್ಯಕ್ಷ ತಮ್ಮ ಗೊತ್ತು, ಯಾರು 1 to 7th ಅಪಾಯಿಂಟ್ಮೆಂಟ್ ಆಗಿದ್ರು ಹಿಂದೆ, ಯಾರು B.Ed ಮಾಡಿರ್ತಾರೆ ಅವರು ಪ್ರಮೋಷನ್ ತಗೋತಾರೆ ಹೈಸ್ಕೂಲ್ಗೆ. ಈಗೇನಾಗಿದೆ ಗೊತ್ತೇನೋ, ಅವ್ನು B.Ed ಮಾಡಿರಲಿ, M.Ed ಮಾಡಿರಲಿ, MA ಮಾಡಿರಲಿ, M.Com ಮಾಡಿರಲಿ, ಅವ್ನು ಟ್ರಾನ್ಸ್ಫರೇ ಇಲ್ಲ ಅವನಿಗೆ. ಈ GPT ಅವ್ರಿಗೆ ಮಾತ್ರ ಟ್ರಾನ್ಸ್ಫರು. ಈ ಥರ ಆಗ್ಬಿಟ್ಟು ಏನಾಗಿದೆ, ಅವ್ರಿಬ್ಬರಲ್ಲಿ ಡಿವೈಡ್ ಆಗ್ಬಿಟ್ಟಿದೆ ಅಧ್ಯಕ್ಷರೇ. ದಯವಿಟ್ಟು ಇದನ್ನ ಇಬ್ಬರು ನಮ್ಮವರೇ, ಇಬ್ಬರು ಒಂದೇ ಆದಂಗೆ ಸರಿಪಡಿಸ್ಕೊಡಿ ಸಚಿವರು. ಈಗ ಸರ್ ನನ್ನ ಹೆಸರಿದೆ ಸರ್, ಈಗ ನೋಡೋದು ಸರ್ ಹೆಸರಿದೆ, ನನ್ಗೆ ಅಲೋ ಮಾಡೋದು ಅಂದ್ರೆ ಅಲ್ಲ ಸರ್, ನಾನು ಬ್ಯಾಡದ್ರೆ ಬಿಟ್ಟು ಬಿಡ್ತೀನಿ ಸರ್. ಮಾತಾಡಿ. ಅಲ್ಲ ಸರ್, ನನ್ನ ಹೆಸರಿದೆ ಅಂತ ಕೇಳಾಗ ಸಭಾಪತಿಗಳೇ, ಇಲ್ಲಿವರೆಗೆ ರಾಮೇಜಿಗೌಡರು, ಹಿರಿಯರಾದ ಪುಟ್ಟಣ್ಣ ಅವರು ಈ ಪ್ರೈಮರಿ ಸ್ಕೂಲ್ ಟೀಚರ್ಸ್ಗೆ ಪ್ರಮೋಷನ್ದೊಳಗೆ ಯಾವ ರೀತಿ ಅನ್ಯಾಯ ಆಗ್ತದನ್ನ ಅವ್ರ ಗಮನಕ್ಕೆ ತಂದಿದ್ದಾರೆ. ನಮ್ಮ ರಾಜ್ಯದ ಇತಿಹಾಸದೊಳಗೆ ಮೊದಲ ಪ್ರೈಮರಿ ಸ್ಕೂಲ್ ಅಂದ್ರೆ 1 to 7th ಅಂತ ಇತ್ತು. ಅದು 2017 ಅದನ್ನ 8th ಅನ್ನ ಅಪ್ಗ್ರೇಡ್ ಮಾಡಿದ್ರು. ಅಪ್ಗ್ರೇಡ್ ಮಾಡಿದ್ಮ್ಯಾಗ 2 ಮಾಡಿದ್ರು, 1 to 5, 6 to 8. ಸೊ ಈಗ ಆಲ್ರೆಡಿ ಏನು 1 to 7 ಅಪಾಯಿಂಟ್ಮೆಂಟ್ ಆಗಿದ್ರು, ಅವ್ರಿಗೆ ಅಲ್ಲಿ ಅವರು BA B.Ed, BSc B.Ed, MA ಕೂಡ ಆಗಿದ್ರು. 6 to 8ಗೆ ಅವರು ಪ್ರಮೋಷನ್ ಅವ ಕೊಡಬೇಕಾಗಿತ್ತು, ಕೊಡ್ಲಿಲ್ಲ. ಮತ್ತೆ ಅವರೇ ಕಲಿಸ್ಲಿಕ್ಕತ್ತಾರೆ. ಇನ್ನೂ ನೀವು ಪ್ರಮೋಷನ್ ಕೊಟ್ಟಿಲ್ಲ ಅಂದ್ರು ರಾಜ್ಯದ ಎಲ್ಲ ಪ್ರೈಮರಿ ಸ್ಕೂಲ್ ಒಳಗೆ ಏನು ನೀವು ಪ್ರಮೋಷನ್ ಕೊಟ್ಟಿಲ್ಲಲ್ಲ, ಅವ್ರು BA B.Ed, BSc B.Ed ಆಗ್ಯಾರ. 6 to 8ಗೆ ಅವ್ರು ಕಲಿಸ್ಲಿಕ್ಕತ್ತಾರೆ. ಈಗ ಬಹುಶಃ ಇನ್ನೊಂದು ತಿಂಗಳು 1.5 ತಿಂಗಳಾದ್ರೆ ಭಾಳ ಜನ ರಿಟೈರ್ ಆಗ್ತಾರೆ.
ಇಲ್ಲಿ ಪ್ರಶ್ನೆ ಏನ್ ಬಂದದಪ್ಪ ಅಂತಂದ್ರೆ ನೀವು C&R ಅಡೆತಡೆ ಆಯ್ತು ಅಂತಿದ್ರಿ. ಆ C&R ತಿದ್ದಲಿಕ್ಕೆ ಎಷ್ಟು ಹೋರಾಟ ಮಾಡಿದಾರೆ ಅವರು. ನಾವು ಎಲಿಜಿಬಲ್ ಅದೀವಿ, 10-12 ವರ್ಷ ಅಲ್ಲೇ 68 ಕಲ್ಸಾಕತ್ತೀವಿ. ಆ ತಿದ್ದುಪಡಿ ಮಾಡಿ ಕೊಡ ಅಂತ ತಿಳ್ಕೊಂಡು ದೊಡ್ಡ ಹೋರಾಟ ಆಯ್ತು. ಇಲಾಖೆಯವರ ಗಮನಕ್ಕೆ ತಗೊಳ್ಳಿಲ್ಲ. ಅದಕ್ಕೆ ಹೀಗಾಗಿ C&R ತಿದ್ದುಪಡಿ ಆಗ್ಬೇಕು. ಈಗ ಕಮಿಷನರ್ ನೇತೃತ್ವದೊಳಗ 3 ಜನ ಸಮಿತಿ ಮಾಡಿರಿ, 1 ತಿಂಗಳು ಟೈಮ್ ಕೊಟ್ರಿ, ಅದು ಹೋಯ್ತು. ಇನ್ನೊಂದು ತಿಂಗಳು 2 ತಿಂಗಳು ಹೀಗೆ ಬಿಟ್ಬಿಟ್ರಪ್ಪ ಅಂದ್ರೆ ಬಹಳ ಜನ ಅಲ್ಲೇನ್ ಪ್ರೈಮರಿ ಸ್ಕೂಲ್ ಟೀಚರ್ ಅದಲ್ಲ, ಅವ್ರು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ರಿಟೈರ್ ಆಗ್ತಾರೆ, ಪ್ರಮೋಷನ್ ಸಿಗುದಿಲ್ಲ. ಹಾಗಾಗಿ ಮಧು ಬಂಗಾರಪ್ಪ ಸಚಿವರಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ಸರ್ ನಾನು, ಇದೊಂದು ಐತಿಹಾಸಿಕ ನಿರ್ಣಯ ನೀವು ಮಾಡ್ಬೇಕು ಸರ್. ಹಿಂದ ನಿಮ್ಮ ತಂದೆಯವರಿದ್ದಾಗ ಗ್ರಾಮೀಣ ಕ್ರಮಾಂಕ ಕೊಟ್ರು ಸರ್. ಹಳ್ಳಿ ಜನ ಸಿಟಿ ಮಕ್ಕಳು ಕೂಡ ಕಾಂಪಿಟೇಷನ್ ಮಾಡಕ್ ಆಗುದಿಲ್ಲ ಅಂತ ಕೊಡು ಗ್ರಾಮೀಣ ಕ್ರಮಾಂಕ ಕೊಟ್ಟು ಸಾವಿರಾರು ಜನ ಇವತ್ತು ಅವ್ರಿಗೆ ಬದುಕಿಗೆ ಮಾರ್ಗ ಮಾಡಿ ಕೊಟ್ಟಾರೆ. ನಾಳೆ ಆಯ್ತು ಸಾವಿರಾರು ಅಂತ ಹೇಳಿದೀನಿ, 9,000 ಮಾರ್ಗ ಮಾಡಿ ಕೊಟ್ಟಿದ್ದಾರೆ. ಅದೇ ರೀತಿ ಒಳಗೆ ತಾವು ಕೂಡ ಇದೊಂದು ಐತಿಹಾಸಿಕ ದಾಖಲೆ ಆಗೋ ರೀತಿ ಒಳಗೆ ಅವ್ರು ಯಾರು ಆಲ್ರೆಡಿ ಸೀನಿಯಾರಿಟಿ ಹಿಡಿದು, ಅದು ಇಂಪಾರ್ಟೆಂಟ್, ಸೇವಾ ಹಿರಿತನ ಹಿಡಿದು ಅವ್ರಿಗೆ 6 to 8ಗೆ ಪ್ರಮೋಷನ್ ಕೊಡ್ಬೇಕಂತಕೊಂಡು ಕಳ್ಕಳಿ ವಿನಂತಿ ಮಾಡ್ತೀನಿ. ಈ ಏಪ್ರಿಲ್ದಾಗ ಯಾರೇ ರಿಟೈರ್ ಆಗ್ತಾನೆ ಪಟ್ಟಿ ಕೊಡಿದ್ರೆ ಪಟ್ಟಿ ಕೊಡ್ತೀನಿ ಸರ್ ನಾನು. ಅದು ಅನ್ಯಾಯ ಆಗ್ತದೆ ಸರ್. ದಯವಿಟ್ಟು ಇದನ್ನ ಒಳ್ಳೆ ನಿರ್ಣಯ ತೊಡ್ರಿ, ಐತಿಹಾಸಿಕ ನಿರ್ಣಯ ತೆಗೆದುಕೊಳ್ರಿ. ನಿಮ್ಮ ತಂದೆಯವ್ರ ಹೆಸರು ಹೆಂಗ ದೇವ್ರ ಕೊಲೆಯೊಳಗ ಫೋಟೋ ಇಟ್ಟು ಪೂಜೆ ಮಾಡಾಕತ್ತಾರ, ಹಂಗ ನಿಮ್ದು ಫೋಟೋ ಇಟ್ಟು ಪೂಜೆ ಮಾಡ್ತಾರ. ಸಂಕನೂರ ಅವರು ಬಂಗಾರಪ್ಪ ಅವರು, ಇವರು ಮಧು ಅವರು. ಮಾನ್ಯ ಅಧ್ಯಕ್ಷರೇ, ಮೊದಲೇದಾಗಿ ಇದೇ ಮಾನ್ಯ ಅಧ್ಯಕ್ಷರೇ, ಇದಕ್ಕಿಂತ ಮುಂಚೆ ನಮ್ಮ ತಂದೆಯವರ ಹೆಸರನ್ನ ಹೇಳಿದ್ದಕ್ಕೆ ಅವರಿಗೆ ಎಲ್ಲ ಸದಸ್ಯರಿಗೂ ಕೂಡ ನಾನು ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅದನ್ನು ಇಡೀ ರಾಜ್ಯದಲ್ಲೂ ಕೂಡ ನಾನು ಎಲ್ಲೇ ಹೋದ್ರೂ ವಿಶೇಷವಾಗಿ ಶಿಕ್ಷಣ ಇಲಾಖೆಯಲ್ಲಿ ನಮ್ಮ ತಂದೆ ಬಂಗಾರಪ್ಪಾಜಿಯವ್ರನ್ನ ನೆನೆಸ್ಕೊಳ್ತಾರೆ. ಅದು ಬೇರೆ ಬೇರೆ ಕಾರ್ಯಕ್ರಮದಲ್ಲೂ ಕೂಡ ಇರ್ಬೋದು. 10 HP ನಿನ್ನೆ ಚರ್ಚೆ ಬಂತು, ನಿಮ್ಮ ಪಕ್ಷದವರು ಕೊಟ್ಟರಂತ. ಅದು ಸೃಷ್ಟಿಕರ್ತರೆ ಬಂಗಾರಪ್ಪಾಜಿಯವರು. ಇವತ್ತು ರಾಜ್ಯದ ಜನರ ತೋಟದ ಮತ್ತು ಏನಾರು ಅವ್ರ ಹೊಲ ಹಸಿರಾಗಿದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಂಗಾರಪ್ಪಾಜಿಯವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ. ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮತ್ತು ಗೌರವವನ್ನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಆದರೆ ಸಮಯ ಬದಲಾವಣೆ ಆಗಿದೆ, ಸಮಸ್ಯೆ ಹಳೇದಾಗಿದೆ, ನಿಮಗೂ ಚೆನ್ನಾಗಿ ಗೊತ್ತಿದೆ. ನೀವು ಕೂಡ ಇದ್ರಿ, ಯಾಕೆ ಮಾಡಲಿಲ್ಲ ನಾ ಕೇಳಕ್ಕೆ ಹೋಗಲ್ಲ. ಆದರೆ ಐತಿಹಾಸಿಕ ನಿರ್ಧಾರವನ್ನು ತಗೊಳ್ತಕ್ಕಂಥ ಜವಾಬ್ದಾರಿಯನ್ನು ಇವತ್ತು ಮಾನ್ಯ ಸಭಾಪತಿಗಳೇ, ನನಗೆ ಈ ಇಲಾಖೆ ಕೊಡಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ವಿಚಾರವನ್ನು ಹೇಳಿದರು. ಮಧು, ಫಸ್ಟ್ ಟೈಮ್ ನೀನು ಏನು ಮಿನಿಸ್ಟರ್ ಆಗ್ತಾ ಇದೆಯಾ, ಭಾಳ ಸಮಸ್ಯೆ ಇರತಕ್ಕಂಥ ಇಲಾಖೆಯನ್ನು, ಭಾಳ ದೊಡ್ಡ ಇಲಾಖೆಯನ್ನು ಕೊಡ್ತೀವಿ, ಆದರೆ ನನಗೆ ವಿಶ್ವಾಸ ಇದೆ ನೀನು ಅದನ್ನು ಸರಿಯಾಗಿ ನಡೆಸ್ಕೊಂಡು ಹೋಗ್ತೀಯ ಅಂಥೇಳಿ ಮಾಡಿರ್ತಕ್ಕಂಥ. ಯಾಕೆಂದರೆ ರಾಷ್ಟ್ರೀಯ ಒಂದು ನೀತಿ ಬಂದಾಗ ಮಧ್ಯ ಈ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಬೋಧಕ ಏನು ನಡೀತದೆ, ಮಧ್ಯ ಒಂದು ಇಂಟರ್ವೆನ್ಷನ್ ಬಂತು. ಬೇರೆ ಟೀಚರ್ಸ್ ಕ್ಯಾಟಗರಿ ಬಂದ ತಕ್ಷಣ ಯಾರು 7ನೇ ಕ್ಲಾಸ್ 8ನೇ ಕ್ಲಾಸ್ವರೆಗೂ ಹೇಳ್ಕೊಡ್ತಾ ಇದ್ರು, ಅವ್ರ ಪಾಪ ಇವಾಗ 5ನೇ ಕ್ಲಾಸ್ವರೆಗೂ ಹೇಳ್ಕೊಡಿ ಅಂತೇಳಿ ಒಂದು ಆದೇಶವನ್ನು ನಾವು ನೀವನ್ನ ಡಿಗ್ರೇಡ್ ಮಾಡಿಲ್ಲ. ಇವತ್ತು ಕೂಡ ಅದು ಆದರೂ ಏನು PhD ಟೀಚರ್ಸ್ ಇದ್ದಾರೆ ಅವರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಈ ಸಭೆಯಿಂದ ಅವರಿಗೆ ಧನ್ಯವಾದಗಳನ್ನು ಕೂಡ ನಾನು ಹೇಳ್ತೀನಿ. ಯಾಕೆಂದರೆ ಅದರಿಂದ ಶಿಕ್ಷಣ ಇಲಾಖೆಗೆ ಭಾಳ ಸಹಕಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಮಾನ್ಯ ಸಭಾಧ್ಯಕ್ಷರು, ಇದು 2017ರಿಂದ ಮಧ್ಯ ಅವರು ಕೂಡ ಆರ್ಗನೈಸೇಷನ್ ಮಾಡಿಕೊಂಡು ಸ್ಟ್ರೈಕ್ ಮಾಡ್ತಕ್ಕಂಥ ಚಿಕ್ಕ ಪುಟ್ಟ ಮಾಡ್ತಾಯಿದ್ರು. ಲೈಬ್ರರಿ ದಿವಸ, ಹೋದ್ಸತಿ ಲೈಬ್ರರಿ ಡೇ ದಿವಸ ಆಗಸ್ಟ್ 12ನೇ ತಾರೀಕು ಲೈಬ್ರರಿ ಡೇ ಅನಿಸುತ್ತೆ, ದೊಡ್ಡ ಒಂದು ಸ್ಟ್ರೈಕನ್ನು ಮಾಡಿದರು. ಎಲ್ಲ ಸದಸ್ಯರು ಕೂಡ ಅವರೆಲ್ಲರೂ ಕೂಡಿ ಅವ್ರ ಪರವಾಗಿ, ಯಾಕೆಂದರೆ ಅವರೆಲ್ಲರೂ ಕೂಡ ಅವ್ರ ಸಹಕಾರದಿಂದ ತಾವೆಲ್ಲರೂ ಕೂಡ ಇಲ್ಲಿ ಬಂದಿರ್ತೀರಿ. ನೀವೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ರಂಗನಾಥ್ ಅಂತೇಳಿ ಲೈಬ್ರರಿ ಅವ್ರ ಹೆಸರಲ್ಲಿ ಅವರ ಹುಟ್ಟು ಹಬ್ಬದ ಅಂಗವಾಗಿ, ಅವರು ತಮಿಳ್ನಾಡವರು, ಅವರ ಒಂದು ಹುಟ್ಟು ಹಬ್ಬದ ಅಂಗವಾಗಿ ಏನು ಇತ್ತು ಅವತ್ತು ನಾನು ತುಮಕೂರಲ್ಲಿದ್ದೆ. ಮಾನ್ಯ ಮುಖ್ಯಮಂತ್ರಿಗಳು ಫೋನ್ ಮಾಡಿ, ಇಲ್ಲ ಮಧು ನೀನು ಹೋಗಲೇಬೇಕಾಗುತ್ತೆ, ಭಾಳ ದೊಡ್ಡ ಸಂಘಟನೆಯಲ್ಲಿ ಅವರೆಲ್ಲರೂ ಕೂಡ ಇದ್ದಾರೆ, ಒಂದು ವಿಶ್ವಾಸವನ್ನು ಕೊಟ್ಟು ಬನ್ನಿ, ನಾವೊಂದು ಪ್ರಯತ್ನವನ್ನು ಪಡೋಣ ಅಂತೇಳಿ. ನಾನು ಇಲ್ಲಿಗೆ ವಾಪಸ್ ಬರೋದಷ್ಟಕ್ಕೆ ನೀವೆಲ್ಲರೂ ಕೂಡ ಮಾತಾಡಿದ್ರು ಮುಂಚೆ ಎಲ್ಲ ಇದು C&R ಚೇಂಜ್ ಆಗಬೇಕು. C&R ಬರೀ ನನ್ನ ಇಲಾಖೆಯಲ್ಲಿ ಇರಲ್ಲ, FD, ಲಾ ಡಿಪಾರ್ಟ್ಮೆಂಟ್ ಮತ್ತು DPR 3 ಜನರ ಒಂದು ಕನ್ಕರೆನ್ಸ್ ತಗೊಳ್ಬೇಕಾಗತ್ತೆ. ಅವ್ರು ಏನೇ ಕೊಟ್ರೇನು ಕೂಡ ಒಂದು ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಸುಗ್ರೀವಾಜ್ಞೆನೋ ಬೇರೆ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮಟ್ಟದಲ್ಲಿ ನಾವು ತೀರ್ಮಾನವನ್ನು ಇದನ್ನ ತಗೊಳ್ಬೇಕಾಗತ್ತೆ.
ನಾನು ಈಗ ಯಾರ್ಯಾರು ಸರ್ವಿಸಲ್ಲಿದ್ದಾರೆ ಸಾಕಷ್ಟು ಜನರು ಪಾಪ ರಿಟೈರ್ಡ್ ಆಗ್ತಾ ಇದ್ದಾರೆ, ಅವರು ಪಾಪ ಟೀಚರ್ ಆಗಿ ರಿಟೈರ್ಡ್ ಆಗ್ತಾ ಇದ್ದಾರೆ. ಎಷ್ಟೋ ಜನರು ಬಂದಾಗ ಅವರು ಹೇಳ್ಕೊಳ್ಳೋದು ನೋಡಿದ್ರೆ ಭಾಳ ಕಷ್ಟ ಆಗ್ತದೆ. ಯಾಕೆಂದರೆ ಯಾರು ಏನು ಬೇಕಾದ್ರೆ ಆಸ್ತಿ ಮಾಡ್ಬೋದು, ಆದರೆ ಕಲಿತಕ್ಕಂಥದ್ದನ್ನು ಬರೀ ಗುರುಗಳಿಂದನೇ ಮಾತ್ರ ಸಾಧ್ಯ ಹೊರತು ಬೇರೆಯವರಿಂದ ಅದು ಸಾಧ್ಯ ಇಲ್ಲ. ಅದು ನನಗೆ ಅರ್ಥ ಆಗಿದೆ. ಆದರೆ ನಾನು ಒಂದು ವಿಶ್ವಾಸವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ 5ನೇ ತಾರೀಕು ಟೀಚರ್ಸ್ ಡೇ, ಶಿಕ್ಷಕರ ದಿನಾಚರಣೆ ಅಂಗವಾಗಿ ತಳಗಡೆ ತಾವು ಇದ್ರಿ ಮಾನ್ಯ ಸಭಾಪತಿಗಳೇ, ಅಲ್ಲಿ ಅವಾಗ ಹೇಳಿದರು 1-1.5 ತಿಂಗಳೊಳಗೆ ಆದಷ್ಟು ಬೇಗ ನಾವು ಮಾಡ್ತೀವಿ ಅಂತೇಳಿ. ನಾನು ಆಗಲೇ ಅವರು 2 ಮೀಟಿಂಗನ್ನು ಮಾಡಿದ್ದಾರೆ. ಏನೋ ಒಂದು ಕಮಿಟಿ ಆಗಲೇ ಕಾನ್ಸ್ಟಿಟ್ಯೂಟ್ ಮಾಡಿಕೊಟ್ಟಿದ್ದೀವಿ. ಆ ಕಮಿಟಿಯಿಂದ ಏನು ರಿಪೋರ್ಟ್ ಬರ್ತದೆ ಆದಷ್ಟು ಬೇಗ ಇವರಿಗೆ, ಯಾಕೆಂದರೆ ತುಂಬ ಎಳೆಯೋದಕ್ಕೆ ಹೋಗೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಇಂಟ್ರೆಸ್ಟೆಡ್ ಇದ್ದಾರೆ, ಒಂದು ತೀರ್ಮಾನವನ್ನು ತಗೊಳ್ಬೇಕು ಅಂತ ಹೇಳಿ.